ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ದಿನ ಜಾಸ್ತಿ ಏನು ಕೂಡ ವಿಡಿಯೋನ ತಗೊಳ್ಳಿಕ್ಕೇ ಆಗಿಲ್ಲ, ಹಾಗೆ ತುಂಬಾ ಸುಸ್ತಾಗಿತ್ತು. ಹಾಗೆ ಇವತ್ತಿನ ದಿನ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಅಂತ ಬೆಳಿಗ್ಗೆನೇ ಫೇಸ್ ವಾಶ್ ಎಲ್ಲ ಮಾಡೋಕ್ಕಿಂತ ಮುಂಚೆನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವಳು ಎದ್ದಿದ್ದಾಳೆ, ನಾನೇ ಸ್ವಲ್ಪ ಲೇಟಾಗಿ ಎದ್ದದ್ದು. ಇವಾಗ ಸುಮಾರು ಟೈಮ್ 9 ಗಂಟೆ ಆಗ್ತಾ ಇದೆ. ಹಾಗೆ ಅಕ್ಕ ಏನಿದ್ದಾಳೆ ಸಜ್ಜಿಗೆ ಮಾಡ್ತಾ ಇದ್ದಾಳೆ, ರವೆ ಉಪ್ಪಿಟ್ಟು ಎಲ್ಲ ಹೇಳ್ತೀವಿ ಆ ಥರ ಅವಳು ಮಾಡ್ತಾ ಇದ್ದಾಳೆ. ಅವಳದ್ದು ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಕ್ಲೋಸಲ್ಲಿ ನಿಮಗೆ ತೋರಿಸ್ತೀನಿ. ಅವಳದ್ದು ಏನಂತಾರೆ, ರವೆ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಾನು ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅವಳದ್ದು. ಹಾಗೆ ಅಷ್ಟೇ, ಇವಳು ನೋಡಿ ಯಾವ ಥರ ನೋಡ್ತಾಳೆ. ಮತ್ತು ಸ್ವಲ್ಪ ವರ್ಷ ಒಂದು ಅಥವಾ 1-2 ವರ್ಷದ ನಂತರ ಅವಳು ಕೂಡ ಫಸ್ಟ್ ಟೇಕ್ ಅವಳೇ ತಗೊಳ್ತಾಳೆ ಮೇ ಬಿ. ಹಾಯ್ ಗಾಯ್ಸ್, ಮಣಿಗಿನ್ ಗುಡ್ ಮಾರ್ನಿಂಗ್. ಮಣಿಗಿನ್ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಯಾರಿಗೆಲ್ಲ ಇಷ್ಟ ಆಗತ್ತೆ ಅಂತ ಹೇಳಿ. ತುಂಬ ಜನರಿಗೆ ಉಪ್ಪಿಟ್ಟು ಇಷ್ಟನೇ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಅಂತ ಅಲ್ಲ, ನಾನು ತಿಂತೀನಿ, ಬಟ್ ತುಂಬ ಜನರು ತಿನ್ನಲ್ಲ. ಹಾಗೆ ಇವಳು ಮಾಡುವಂತಹದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ, ನಾವು ನೀರನ್ನು ಬಾಯ್ಲ್ ಮಾಡಿ ನಂತರ ರವವನ್ನು ಹಾಕ್ತೀವಿ. ರವೆ ಎಲ್ಲ ಹಾಕಿ ಆನಂತರ ಅವಳು ನೀರನ್ನು ಹಾಕ್ತಾಳೆ. ಸ್ವಲ್ಪ ಡಿಫ್ರೆಂಟಾಗಿ ಇದೆಯಲ್ವಾ. ತುಂಬ ಜನರು ಈ ಥರ ಮಾಡ್ತಾ ಇರ್ಬೋದು, ಬಟ್ ನಾನು ಈ ಥರ ಮಾಡಲ್ಲ. ಹಾಗೆ ಅವಳ ರವೆ ಆದ ನಂತರ ಬ್ರೇಕ್ಫಾಸ್ಟನ್ನು ಮಾಡೋದು. ಹಾಗೆ ಹಬ್ಬ ಅಲ್ವಾ, ಸೊ ಹಾಗಾಗಿ ಹಿಟ್ಟನ್ನು ಗ್ರೈಂಡ್ ಆಗ್ತಾ ಇದೆ. ಇದು ಇಡ್ಲಿಯನ್ನು ಮಾಡಲಿಕ್ಕೋಸ್ಕರ ಅಂತ. ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಪೊಟೆಟೊ, ಕ್ಯಾರೆಟ್ ಎಲ್ಲ ಹಾಕಿ ಏನೇನು ಹಾಕಿದ್ದಾಳೆ ಗೊತ್ತಿಲ್ಲ, ಅಂತೂ ಸಾಂಬಾರು ರೆಡಿಯಾಗಿದೆ. ಹಾಗೆ ಇದು ನನ್ನ ಮಗಳಿಗೋಸ್ಕರ ಸಾಬುದಾನವನ್ನು ಕೊಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ, ಸಾಬುದಾನ ಹಾಗೂ ಬೆಲ್ಲ. ಹಾಗೆ ಇದು ನಾವು ಮೀಟ್ರ್ ಸಂಖ್ಯೆ ಅಂತ ಹೇಳ್ತೀವಿ, ಇದಕ್ಕೆ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದರ ಭಾಜಿ ತುಂಬ ಉದ್ದವಾಗಿ ಇರುತ್ತಲ್ವ, ಬೀನ್ಸ್. ಹಾಗೆ ಮತ್ತು ಕೂಡ ಇಷ್ಟು ಹಿಟ್ಟಿದೆ ಗ್ರೈಂಡ್ ಮಾಡಲಿಕ್ಕೆ, ಒಂದು ಕಡೆ ಆಗ್ತಾ ಇದೆ, ಮತ್ತಿಷ್ಟು ಕೂಡ ಹಾಕಲಿಕ್ಕಿದೆ. ತುಂಬಾ ಹಿಟ್ಟು ಗ್ರೈಂಡ್ ಮಾಡಲಿಕ್ಕಿದೆ. ಹೊನ್ನಾವರ ಐಸ್ ಪಾಯಿಂಟಲ್ಲಿ ಬಂದಿದ್ದೀನಿ. ಒಳಗಡೆ ನೋಡುವ ಯಾರಿದ್ದಾರೆ ಅಂತ ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ. ಕ್ರಿಸ್ಟನ್, ಬಾವ ಹಾಗೂ ತಮ್ಮ ಐಸ್ ಕ್ರೀಮನ್ನು ತಿಂತಾ ಇದ್ದಾರೆ. ನನಗೆ ಕರೆದಿದ್ರು ಐಸ್ ಕ್ರೀಮನ್ನು ತಿನ್ನಲಿಕ್ಕೆ ಬಾ ಅಂತ. ನಾನು ಹೊನ್ನಾವರದಲ್ಲೇ ಇದ್ದೆ, ಅವ್ರ ಜೊತೆನೇ ಬಂದದ್ದು. ಹಾಗೆ ಅವರು ಕೂಡ ಐಸ್ ಕ್ರೀಮನ್ನು ತಿಂತಾ ಇದ್ದಾರೆ, ನಾನು ಕೂಡ ಐಸ್ ಕ್ರೀಮನ್ನು ತಿಂತಾ ಇದ್ದೀನಿ. ಹಾಗೆ ನಾನು ಹೋದದ್ದು ಬಟ್ಟೆಯನ್ನು ತಗೊಳ್ಳಿಕ್ಕೋಸ್ಕರ ಅಂತ. ಹಬ್ಬಕ್ಕೆ, ಊರಿನ ಹಬ್ಬಕ್ಕೆ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈ ಕಲರ್ ತೊಗೊಂಡಿದ್ದೀನಿ. ನಾನು ಹಾಗೂ ಭಾವ ಇಬ್ಬರು ಕೂಡ ಐಸ್ ಕ್ರೀಮನ್ನು ತೊಗೊಂಡಿದ್ವಿ, ಗಡ್ಬಡ ಐಸ್ ಕ್ರೀಮನ್ನು ತೊಗೊಂಡಿದ್ವಿ. ಹಾಗೆ ತಮ್ಮ ಹಾಗೂ ಕ್ರಿಸ್ಟನ್ ಸೇಮ್ ಐಸ್ ಕ್ರೀಮನ್ನು ತೊಗೊಂಡಿದ್ರು. ಎಲ್ಲರೂ ಕೂಡ ಐಸ್ ಕ್ರೀಮನ್ನು ತಿಂತಾ ಇದ್ದಾರೆ. ತುಂಬ ಸ್ಲೋ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ಇವರಿಗೆಲ್ಲರಿಗೂ ಕೂಡ ಐಸ್ ಕ್ರೀಮ್ ತಿನ್ನಲಿಕ್ಕೆ ಮನಸ್ಸಿತ್ತು, ಸೊ ಹಾಗಾಗಿ ಅವರು ಬಂದದ್ದು. ನಾನು ಆ್ಯಕ್ಚುಲಿ ಸಡನ್ನಾಗಿ ಮನೆ ಬಟ್ಟೆಯಲ್ಲೇ ನಾನು ಬಂದಿದ್ದೀನಿ, ಬಿಕಾಸ್ ನನಗೆ ಬಟ್ಟೆ ತೊಗೊಳ್ಲಿಕ್ಕಿತ್ತು ಇವತ್ತು. ನಾಳೆ ಹಬ್ಬಕ್ಕೋಸ್ಕರ ಹಾಕಲಿಕ್ಕೆ ಅಂತ. ಹಾಗೆ ಇವತ್ತು ಶಾಪ್ ಓಪನ್ ಇರತ್ತೆ ಇಲ್ಲ ಅಂತ ಗೊತ್ತಿರಲಿಲ್ಲ, ಸೊ ಒಂದ್ಸಲ ನೋಡಿ ಹೋಗುವ ಅಂತ. ಹಾಗೆ ಫೈನಲಿ ನಾನು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಎಲ್ಲರೂ ಕೂಡ ಐಸ್ ಕ್ರೀಮನ್ನು ತಿಂತಾ ಇದ್ದಾರೆ, ನಾನು ಕೂಡ ತಿಂದೇ ಆಯಿತು. ಹಾಗೆ ಇಲ್ಲಿಂದ ಸೀದಾ ಹೊರಡೋದು. ಐರನ್ ಬಾಕ್ಸ್ ಇದೆ, ಐರನ್ ಬಾಕ್ಸ್ ಕೂಡ ತೊಗೊಳ್ಲಿಕ್ಕಿತ್ತು, ಅದನ್ನು ಕೂಡ ಅವ್ರದ್ದೇ ಶಾಪಿಂಗ್ ಮಾಡ್ತಾಯಿದ್ರು. ನಾನು ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ ತುಂಬಾ ಟೈಮ್ ಆಗುತ್ತಲ್ವ, ಸೊ ಹಾಗಾಗಿ ನಾನು ಮೊದಲು ಹೋದದ್ದು ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ, ನಂತರ ಇಲ್ಲಿ ಬಂದದ್ದು. ಹಾಗೆ ಇವಾಗ ಇಲ್ಲಿಂದ ಹೊರಡೋದು. ಮಗಳಿಗೆ ಬಿಟ್ಟು ಬಂದಿದ್ದೀನಿ ನಾನು. ಮನೆಯಲ್ಲಿ ಅಕ್ಕ, ಅಪ್ಪ, ಅಮ್ಮ ಇದ್ದಾರಲ್ವ, ಸೊ ಹಾಗಾಗಿ ಅವರಿಗೋಸ್ಕರ ಕುಲ್ಫಿಯನ್ನು ತೊಗೊಳ್ತಾ ಇದ್ದೀವಿ. ನಾವು ಹೇಗೂ ತಿಂದೆ ಆಯ್ತಲ್ವ. ಹಾಗೆ ನಾವು ಹೊರಗಡೆ ಬಂದ ತಕ್ಷಣ ಇವರಿಬ್ಬರಿಗೂ ಕೂಡ ನೋಡಿದ್ವಿ, ಸೊ ಇವರಿಗೂ ಕೂಡ ಬನ್ನಿ ಐಸ್ ಕ್ರೀಮ್ ತಿನ್ನುವ ಅಂತ ಕರೆದ್ವಿ. ಸೊ ಇವರು ಕೂಡ ಐಸ್ ಕ್ರೀಮನ್ನು ತಿನ್ನಲಿಕ್ಕೆ ಬಂದರು. ಅವರು ನನ್ನ ಭಾವ ಹಾಗೆ ನನ್ನ ಕಸಿನ್ ಭಾವ ಹಾಗೂ ಕಸಿನ್ ಬ್ರದರು. ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಕಾರಲ್ಲಿ ಕೂತ್ಕೊಂಡಿದ್ದೀವಿ, ಇವಾಗ ಹೊರಡ್ತೀವಿ. ಇಷ್ಟೆಲ್ಲ ಐಟಮ್ಸನ್ನು ತೊಗೊಂಡಿದ್ವಿ, ಒಂದೊಂದೇ ಆಗಿ. ನೋಡಿ, ನಾನು ಮನೆ ಬಟ್ಟೆಯಲ್ಲಿ ಬಂದದ್ದು. ಹಾಗೆ ಹೂವು ತೊಗೊಂಡ್ವಿ. ಹಾಗೆ ಅವರಿಗೂ ಕೂಡ ಐಸ್ ಕ್ರೀಮನ್ನು ತೊಗೊಂಡಿದ್ದೀವಿ. ಮೆಲ್ಟ್ ಆಗುತ್ತೆ. ಅವನಿಗೆ ಇವಾಗ ನೆನಪಾಯಿತು ತಮ್ಮನಿಗೆ ಶೂ ತೊಗೊಳ್ಬೇಕು ಅಂತ, ಹಬ್ಬಕ್ಕೆ ಮೇ ಬಿ ಶೂ. ಹಾಗೆ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಶಕೆ ಇರಲಿಕ್ಕಾಗಲ್ಲ. ಕ್ರಿಸ್ಟನ್ ಐಸ್ ಕ್ರೀಮ್ ಮೊದಲು ಐಸ್ ಕ್ರೀಮ್ ತಿನ್ನೋದು ಅವನಿಗೆ ಇತ್ತು, ಐಸ್ ಕ್ರೀಮ್ ತಿನ್ನಬೇಕು ಅಂತ. ಹಾಗೆ ಅವನಿಂದನೇ ನನ್ನ ಕೆಲಸ ಕೂಡ ಆಯಿತು. ನನಗೊಂದು ಬಟ್ಟೆ ಸಿಕ್ತು ಅಂದರೆ ನಾನೇ ತೊಗೊಂಡಿದ್ದು. ಹಾಯ್ ಕರ್ಬಿತ್ತು, ಹಾಯ್ ಕರ್, ಹಾಯ್ ಸಾಂಗ್
ನನ್ನ ವ್ಲಾಗ್ ನೋಡಿ ಸಾಂಗ್ 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 ನನ್ನ ವ್ಲಾಗ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಡ್ರೀಮ್ ಜರ್ನಿ ವ್ಲಾಗ್ ನೋಡಿ ಮಾಡಿ ಸಾಂಗ್. ಅವರ ವ್ಲಾಗಲ್ಲಿ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ. ನನ್ನ ವ್ಲಾಗಲ್ಲಿ ತುಂಬ ಶಾಯ್, ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ. ಒಂದು ಒಳ್ಳೇದವರು ವ್ಲಾಗ್ ಮಾಡಿದ್ದು, ಯಾಕಂತ ಹೇಳಿದರೆ ನನಗೂ ಕೂಡ ಸ್ವಲ್ಪ ನೋಡಲಿಕ್ಕೆ ಸಿಗತ್ತಲ್ವ. ಸೊ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ನನಗೆ ಎಲ್ಲರ ವ್ಲಾಗನ್ನು ನೋಡೋದು ಅಂದರೆ. ನಾನು ತುಂಬ ಜನರ ವ್ಲಾಗನ್ನು ನೋಡ್ತೀನಿ, ಬಟ್ ನಾನು ಮಾಡೋದು ತುಂಬ ಕಡಿಮೆ, ಅಪರೂಪಕ್ಕೆ. ತಮ್ಮ ಬರ್ತಾ ಇದ್ದಾನೆ, ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ. ದೂರದಿಂದ ರೋಡನ್ನು ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗೆ ಅವನೇನು ಕೂಡ ತಗೊಂಡಿಲ್ಲ. ನಂತರ ಕೇಳಿದೆ ನಾನು, ಶೂ ತಂದಿಲ್ವಾ ಅಂತ. ಶೂ ಅವನಿಗಲ್ಲ ಅಂತ, ನನ್ನ ಮತ್ತೊಬ್ಬ ತಮ್ಮನಿಗಂತೆ, ಅಂದರೆ ಕಸಿನ್ ಬ್ರದರು. ಊಟ ಮಾಡ್ತಾ ಇದ್ದಾರೆ. ಇವತ್ತು ಊಟ ತರಕಾರಿ ಸಾಂಬಾರ್, ಹಾಗೆ ಬಿಟ್ರೆ ಸಂಡೆ ಕಲ್ವದೆ ಕಿತ್ ಮುಂತಾದ ಅಲಸಂಡೆ ಭಾಜಿ, ಹಾಗೆ ಫಿಶ್ ಫ್ರೈ. ತರಕಾರಿ ಊಟ ಬೇಕು ಅಂತಲೇ ತರಕಾರಿ ಊಟ ಮಾಡಿದ್ದು, ಬಟ್ ಅದ್ರ ಜೊತೆ ಫಿಶ್ ಬೇಕೇ ಬೇಕು. ಯಾಕಂತ ಹೇಳಿದರೆ ನಮ್ಮ ಹತ್ರ ಆಗಲ್ಲ ತರಕಾರಿ ಊಟ ಮಾಡಲಿಕ್ಕೆ. ತರಕಾರಿ ಊಟ ಜಾಯಿ ಮಂಟೆಯಲ್ಲೇ ನಿಮ್ಮಷ್ಟು ಬಿಗಿಂತಾಳೆ. ಇದು ನೋಡಿ, ಇಡ್ಲಿಗೆ ತಯಾರಿ ನಡೀತಾ ಇದೆ. ಯಾವತ್ತೂ ಕೂಡ ನಾವು ಬಾಳೆ ಕಡುಬನ್ನು ಮಾಡ್ತಾ ಇದ್ವಿ, ಬಟ್ ಈ ಸಲ ನಾವು ಇಡ್ಲಿ ಮಾಡ್ತಾ ಇದ್ವಿ, ಯಾಕಂದರೆ ಬಾಳೆ ಎಲೆ ನಮಗೆ ಸಿಕ್ಕಿಲ್ಲ. ಇಡ್ಲಿ ಬಿಡ್ ಮಮ್ಮಿ ಕೊಡು ಸುಮಾರು ಆಚಾರಲ್ಲಿ ಇಷ್ಟು ಕೈಲೆ. ಎಲ್ಲರೂ ಕೂಡ ಹಬ್ಬದ ತಯಾರಿಯನ್ನು ಮಾಡ್ತಾ ಇದ್ರೆ ನಾವು ಊರು ತಿರುಗಾಡ್ತಾ ಇದ್ದೀವಿ. ಸಡನ್ನಾಗಿ ಏನಂತಾರೆ ಡಬ್ಬ ಮತ್ತೇನು ತುಂಬ ಐಟಮ್ಸ್ ಇದೆ. ಹಾಗೆ ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಡಬ್ಬಗಳು, ಹಾಗೆ ಸ್ಟೂಲ್ ಇದೆ, ಮ್ಯಾಟ್ ಇದೆ, ಇವೆಲ್ಲ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೊರಡ್ತಾ ಇದ್ದೀವಿ? ಎಲ್ಲ ಮೂಟೆ ಕಟ್ಟಿಕೊಂಡು ಅಂತ ಹೇಳಿದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗಲ್ಲ, ಶಾಪಿಗೆ ಹೋಗ್ತಾ ಇರೋದು. ಅವಳು ಒಂದು ಹೊಸ ಶಾಪನ್ನು ಹಾಕಿ 1 ಇಯರ್ ಆಯಿತು, ಇನ್ನೂ ಸಹ ನಾವು ಹೋಗಿರಲಿಲ್ಲ ಅವಳ ಶಾಪ್ ಯಾವ ಥರ ಇದೆ ಅಂತ ನೋಡಲಿಕ್ಕೆ. ಅವರ ಓನ್ ಶಾಪೇ ಅದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅಕ್ಕ ಹೇಗೂ ಹೋಗ್ತಾ ಇದ್ದಾಳೆ, ಸೊ ಹಾಗಾಗಿ ಅವಳ ಜೊತೆ ನಾನು ಹೋಗ್ತಾ ಇರೋದು. ಶಾಪ್ ನೋಡುವ ಯಾವ ಥರ ಇದೆ ಅಂತ. 1 ಇಯರ್ ಆಗೋಯ್ತು, ಇನ್ನೂ ತನಕ ನಾನು ನೋಡೇ ಇಲ್ಲ. ಸೊ ನೋಡುವ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬೇಗನೆ ರಪ್ಪ ಹೋಗೋದನ್ನೇ ಮತ್ತೆ ಬರೋದು, ಯಾಕಂತ ಹೇಳಿದರೆ ಟೈಮ್ ಆಗತ್ತಲ್ವ, ಮನೆಯಲ್ಲಿ ಫುಲ್ ಬ್ಯುಸಿ ಇದ್ದಾರೆ. ಸೊ ಆ ಟೈಮಲ್ಲಿ ನಾವು ತಿರುಗಾಡೋದು ಸರಿಯಲ್ಲ ಅಂತ ಅಮ್ಮನಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ವಾ. ಸೊ ಹಾಗೆ ಇವಾಗ ಹೊರಡ್ತೀವಿ. ಹೊನ್ನಾವರ ಸೈಡಿಂದ ನಾವು ಹೋಗ್ತಾ ಇದ್ವಿ. ಹಾಗೆ ಇದು ಹೊನ್ನಾವರ ಚರ್ಚ್, ತುಂಬ ದೊಡ್ಡ ಚರ್ಚ್ ಇದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಫುಲ್ ಬೋಟಿಂಗ್, ಇಲ್ಲಿ ಬೋಟಿಂಗ್ ಅಂತಲೇ ಹೇಳ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಬೋಟ್ ಇದೆ ಅಂತ. ಹಾಗೆ ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಹಾಗೆ ಹೊಸ ಬ್ರಿಡ್ಜ್ ಇದು, ಜಾಸ್ತಿ ವರ್ಷ ಆಗಿಲ್ಲ. ಆ ಬ್ರಿಡ್ಜಿಂದ ನಾವು ಹೋಗ್ತಾ ಇದ್ವಿ. ಹಾಗೆ ಬ್ರಿಡ್ಜ್ ಕ್ರಾಸ್ ಆದ ನಂತರ ವಾಟರ್ ಪಾರ್ಕ್ ಕೂಡ ಇದೆ. ಇನ್ನೂ ತನಕ ನಾನು ಹೋಗಿಲ್ಲ, ಒಂದು ದಿನ ಹೋಗ್ಲಿಕ್ಕಿದೆ ನನಗೆ ವಿತ್ ಫ್ಯಾಮಿಲಿ. ತುಂಬ ಜನರು ಇದ್ದರೆ ಖುಷಿ ಆಗುತ್ತಲ್ವ. ತುಂಬಾ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆಯಂತೆ ಒಳಗಡೆ. ಸೊ ನೋಡೋಣ ಯಾವಾಗ ಟೈಮ್ ಸಿಗತ್ತೆ ಹೋಗಲಿಕ್ಕೆ ಅಂತ. ಮೇ ಬಿ ಒಂದು 6 ಮಂತ್ ಹೋಗಿದೆ ಓಪನ್ ಆಗಿ, ಇನ್ನೂ ತನಕ ನಾನು ಹೋಗಿಲ್ಲ. ಹಾಗೆ ನೋಡೋಣ ಯಾವಾಗ ಹೋಗಲಿಕ್ಕೆ ಆಗತ್ತೆ ಅಂತ. ಹೋಗಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಶೇರನ್ನು ಮಾಡ್ತೀನಿ. ಹಾಗೆ ಚಿಕ್ಕಮ್ಮನ ಮನೆಯಲ್ಲಿ ಬಂದು ನಾವು ರೀಚ್ ಆಗಿದ್ದೀವಿ. ಹಾಗೆ ಇವರ ಕ್ರಾಸ್ ಹಾಗೂ ಹೋಲಿ ಫ್ಯಾಮಿಲಿಯ ಫೋಟೋ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದರೆ, ಕಾರಲ್ಲಿ ತುಂಬಾ ಐಟಮ್ಸ್ ಎಲ್ಲ ತಂದಿದ್ವಲ್ವ, ಸೊ ಅದನ್ನು ಇಲ್ಲಿ ಇಟ್ಟು ಹೋಗಬೇಕಿತ್ತು. ಸೊ ಹಾಗಾಗಿ ನೋಡಿ ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದೀವಿ. ಮಗಳು ಬಿಸ್ಕಿಟನ್ನು ತಿಂತಾ ಇದ್ದಾಳೆ. ಬಿಸ್ಕಿಟ್ಸ್ ಎಲ್ಲ ನಾನು ಅವಳಿಗೆ ಕೊಡೋದೇ ತುಂಬ ಅಂದರೆ ತುಂಬ ಕಡಿಮೆ, ನಾನು ಕೊಡಲ್ಲ ಜಾಸ್ತಿ ಏನು ಕೂಡ. ಹಾಗೆ ಚಿಕ್ಕಮ್ಮ ಕಾಫಿ ತೊಗೊಂಡು ಬಂದಿದ್ದಾಳೆ. ಇವ್ರದ್ದು ಡೈನಿಂಗ್ ಏರಿಯಾ ಇದು. ಹಾಗೆ ಇದು ಕಿಚನ್ ರೂಮ್ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬಂದಿದ್ದೀನಲ್ವ ಮನೆಯಲ್ಲಿ, ಸೊ ಹಾಗಾಗಿ ಸ್ವಲ್ಪ ತೋರಿಸುವ ಅಂತ. ಹಾಗೆ ಕಾಫಿ ಕುಡಿತೀವಿ ಎಲ್ಲರೂ ಕೂಡ, ನಂತರ ಹೊರಡೋದೆ. ಇವರ ಮನೆಯಲ್ಲಿ ಬಾವಿ ಇದೆ. ತುಂಬ ಅಂದರೆ ತುಂಬಾ ಕ್ಲೀನಾಗಿದೆ ನೀರು. ಹಾಗೆ ತುಂಬ ಮೇಲ್ಗಡೆ ಇದೆ. ಈ ನೀರಲ್ಲಿ ಯಾವತ್ತೂ ಕೂಡ ನೀರು ತುಂಬಿಕೊಂಡೇ ಇರುತ್ತೆ. ಏಪ್ರಿಲ್ ಮೇ ಟೈಮಲ್ಲಿ ಯಾವತ್ತೂ ಕೂಡ ಇಳಿಯೋದೇ ಇಲ್ಲ. ಎಲ್ಲರೂ ಕೂಡ ಶಾಪಿಗೆ ಹೊರಡ್ತಾ ಇದ್ದೀವಿ. ನಿಮ್ಗೆ ಹೇಳಿದ್ನಲ್ವ,
ಚಿಕ್ಕಮ್ಮ ಶಾಪನ್ನು ಹಾಕಿದ್ದಾಳೆ. ಸೊ ಅದನ್ನೇ ನೋಡಲಿಕ್ಕೋಸ್ಕರ ಅಂತ ಬಂದದ್ದು. ಹಾಗೆ ಫಸ್ಟ್ ನಾವು ಅವರ ಮನೆಯಲ್ಲಿ ಹೋದದ್ದು. ಹೀಗೆ ನಡ್ಕೊಂಡು ಹೋಗಬೇಕು. ಶಾಪ್ ನೋಡ್ತಾ ಇರ್ಬೋದು, ಶೆಡ್ ಏನಿದೆ ಓಪನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಮಾಮಿ ಕೂಡ ಇದ್ದಾರೆ, ಅಂದರೆ ಮಾಮನ ಹೆಂಡತಿ ಮಾಮಿ ಇದೇ ಊರಿನವರು. ಹಾಗೆ ನಮ್ಮ ಜೊತೆ ಬಂದಿದ್ದಾರೆ. ಹಬ್ಬ ಅಲ್ವಾ, ಸೊ ಹೇಗೋ ಅವ್ರು ಬಸ್ಸಿಂದ ಬರಲಿಕ್ಕಿತ್ತು, ಸೊ ನಮ್ಮ ಜೊತೆನೇ ಬನ್ನಿ ಅಂತ ಹೇಳಿದ್ವಿ. ಹಾಗೆ ಈ ಥರ ಇದೆ ಇವರ ಶಾಪು, ತುಂಬಾ ಚೆನ್ನಾಗಿದೆ, ಒಳ್ಳೆ ಒಳ್ಳೆ ಬಟ್ಟೆಗಳಿವೆ. ಸೊ ನೋಡ್ತೀವಿ, ಮತ್ತು ನಾನು ಕೂಡ ಏನಾದರೂ ತೊಗೊಳ್ತೀನಿ ಐಟಮ್ಸ್. ಹಾಗೆ ಈ ಥರ ನೋಡಿ ಜ್ಯುವೆಲ್ಲರಿ ಕೂಡ ಇದೆ, ಮಂಗಲಸೂತ್ರ ಎಲ್ಲ ಆರ್ಟಿಫಿಷಿಯಲ್. ನಾನು ಈ ಥರ ಒಂದು ಕುರ್ತವನ್ನು ತೊಗೊಂಡೆ, ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನ ನಾನು ಕುರ್ತವನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ. ಚರ್ಚಲ್ಲಿ ಆಗಲಿ ಎಲ್ಲಾದರೂ ಹೋಗೋದಾದರೆ ನಾನು ಕುರ್ತಾನೆ ತೊಗೊಳ್ಳೋದು. ಹಾಗೆ ನನ್ನ ಅಕ್ಕ ಸೀರೆ ತೊಗೊಂಡಿದ್ದಾಳೆ, ಹಾಗೂ ಡ್ರೆಸ್ ಕೂಡ ತೊಗೊಂಡಿದ್ದಾಳೆ. ಹಾಗೆ ಮತ್ತೆ ನಾವು ಹೊರಡ್ತಾ ಇದ್ದೀವಿ ಮನೆಗೆ, ಬೇಗ ಬೇಗ ಕೆಲಸವನ್ನು ಮುಗಿಸ್ಕೊಂಡು. ಇಲ್ಲಿ ಸ್ವಲ್ಪ ಹೊತ್ತು ನಾವು ಕಾರನ್ನು ನಿಲ್ಲಿಸ್ತೀವಿ, ಯಾಕಂತ ಹೇಳಿದರೆ ಈ ವ್ಯೂ ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ಇಲ್ಲೇ ನಿಂತ್ಕೊಳ್ಳುವ ಅನ್ನುವಂತಹ ಫೀಲ್ ಆಗಿತ್ತು. ಮತ್ತೆ ಹೋಗೋದು ಬೇಡ, ಸ್ವಲ್ಪ ಹೊತ್ತು ಮತ್ತೆ ಇರುವ ಅಂತ ಮನೆಗೆ ಬಂದು ಜಸ್ಟ್ ರೀಚ್ ಆಗಿದ್ದೀನಿ. ಹಾಗೆ ಕಾರ್ ಮೇಲೇ ಮಗಳು ಮಲಗಿದ್ಲು. ಸೊ ಅವಳಿಗೆ ಕೆಳಗಡೆ ಈ ಥರ ನಿದ್ದೆಯನ್ನು ಮಾಡಿಸಿದ್ದೀನಿ, ಬೆಡ್ ಮೇಲೆ ಮಲಗಿಸಿಲ್ಲ ನಾನು. ಅವಳ ಎಚ್ಚರ ಆದ ನಂತರ ಎದ್ದು ಬಂದಿದ್ರೆ ಬೆಡ್ಡಿಂದ ಬೀಳ್ತಾಳಲ್ವ, ಸೊ ಹಾಗಾಗಿ ಅವಳಿಗೆ ಕೆಳಗಡೆನೇ ಹಾಕಿತ್ತು. ಹಾಗೆ ನೆಂಟರು ಕೂಡ ತುಂಬ ಜನ ಬಂದಿದ್ದಾರೆ. ಹಾಗೆ ಇವಾಗ ಹೋಗ್ತೀನಿ, ಕೆಲಸ ಮಾಡ್ತಾ ಇದ್ದಾರೆ ನೆಂಟರಲ್ಲ. ಹಬ್ಬದ ತಯಾರಿಯನ್ನು ಸಪ್ರೇಟಾಗಿ ನಾನು ವಿಡಿಯೋವನ್ನು ಮಾಡ್ತೀನಿ. ತುಂಬಾ ಲಾಂಗ್ ಆಗ್ತಾ ಇದೆ ಈ ವಿಡಿಯೋ. ಸೊ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಬಾಯ್ ಗಾಯ್ಸ್, ಟೇಕ್ ಕೇರ್. ಮತ್ತೆ ನಿಮಗೆ ಸಿಗ್ತೀನಿ.